ಸಿಐಟಿ ಆದೇಶ ಮಾಡಿದೆ, IPS ಅಧಿಕಾರಿಗಳ ಅಮಾನತು ರದ್ದು ಮಾಡಿದೆ ಸರ್. ವಿಕಾಸ್ ರದ್ದು ಮಾಡಿದೆ. CIT ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಅವ್ರು ಮಾಡಿದ್ಮೇಲೆ ಅದ್ರ ಮೇಲೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇದೆಯಾ? BR ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವ್ರನ್ನ ನಿಮ್ಮನ್ನು ಅವರೇ ಪರಿಚಯ ಮಾಡಿಸಿದಂತೆ. ಫಸ್ಟು ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿದ್ದರಾಮಯ್ಯ CM ಆದ್ರು ಅಂದವ್ರೆ KR-ಪೇಟೆಯಲ್ಲಿ. ಮತ್ತೆ ಹೇಳಿಕೆ, ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ. ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ. ಲಕ್ಕಿ ಡ್ರಾ ಹೊಡಿತಂತೆ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ಏನ್ ಮಾಡ್ಲಯ್ಯ ನಾನು ಏನ್ ಮಾಡಬೇಕು? ಸುಮ್ಮನೆ ಇಂಥವೆಲ್ಲ ಕೇಳಬೇಡಿ. ಅವ್ರಿಗೆ ಹೇಳಿದ್ರೆ ಮಾತಾಡ್ತೀನಿ. ಜಾತಿ ಜನಗಣತಿದು ಪೋಸ್ಟರ್ನ ಮನೆಗಳಿಗೆ ಮೆತ್ಬಿಟ್ಟು ಹೋಗ್ತಾ ಇದ್ದಾರೆ. ಜಾತಿ ಜನಗಣತಿದು ನಾವು ಸೆನ್ಸಸ್ ಮಾಡಿದೀವಿ ಅಂತ ಪೋಸ್ಟರ್ನ ಮನೆ ಬಾಗಿಲಿಗೆ ಮೆತ್ಬಿಟ್ಟು ಹೋಗ್ತಾ ಇದ್ದಾರೆ. ಆದ್ರೆ ಯಾರನ್ನು ಮಾತಾಡ್ತಾ ಇಲ್ಲ, ಮನೆಗಳಿಗೆ ಹೋಗ್ತಾ ಇಲ್ಲ. ನೋಡಪ್ಪ, 2-3 ಥರ ಇದೆ ಜಾತಿ ಗಣತಿ. ನೀನು ಆನ್ಲೈನ್ ಮೇಲೂ ಕಳಿಸ್ಬೋದು ನಿನ್ನ ಜಾತಿ ಯಾವುದು ಅಂತ, ಗೊತ್ತಾಯ್ತಾ? ನೇರವಾಗಿ ಮನೆಗೆ ಬಂದಾಗಲೂ ಕೂಡ ಹೇಳ್ಬೋದು. ಮೀಟಿಂಗ್ ಬೇರೆ ಇದರಲ್ಲಿ ಇದರಲ್ಲೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ. ನೀನು ಆನ್ಲೈನ್ ಮೂಲಕ ಕಳಿಸ್ಕೊಡು. ನೀನು ಆನ್ಲೈನ್ ಮೂಲಕ ಕಳಿಸ ನೀನು ಜಾತಿ ಯಾವುದು ಅಂತ. ಅಲ್ಲ ಸರ್, ಪೋಸ್ಟಲ್ ಏನಂತಿದೆ, ಈ ಮನೆಗೆ ಭೇಟಿ ಕೊಟ್ಟಿದ್ದೀವಿ, ಮಾತಾಡಿದೀವಿ, ಮುಕ್ತಾಯ ಆಗ್ತಾ ಇದೆ. DKC ಪರ 100 ಜನ ಮಾತಾಡಿಲ್ಲ ಯಾರು ಸರ್. ಇಲ್ಲ ಸರ್, ನಾನು ಮೀಡಿಯಾ ಸರ್, ವಿಡಿಯೋ ಇದೆ ಸರ್. DKC ಪರ ಮೀಡಿಯಾದವರೆಲ್ಲ ಸುಳ್ಳು ಹೇಳ್ತಾರೆ ಸರ್. ಈಗ ನೀವು ಅದನ್ನೇ ವಿಡಿಯೋ ಮಾಡಿದ್ದಾರೆ DKC ಪರ 100 ಜನ MLA ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಯಾರಿಗೂ ಗಾಬರಿ ಬೇಡ. ಇದು ಪ್ಯೂರ್ಲಿ ಪಕ್ಷದ ಸಂಘಟನೆ ವಿಚಾರ. ಎಲ್ಲ ಇಡೀ ದೇಶದಲ್ಲೇ ಎಲ್ಲ ಬ್ಲಾಕ್ಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗಾವಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂತಂದರೆ, ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ. ಸಂಘಟನೆಯ ವರ್ಷ ಇದು. ಆ ಸಂಘಟನೆಯ ವರ್ಷದಲ್ಲಿ ಹೆಚ್ಚಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಅವ್ರು ಹೇಳಿದ್ದಾರೆ ಬೆಳಗಾವಲ್ಲಿ. ಅದಾದಮೇಲೆ ಡೆಲ್ಲಿಗೆ ಎಲ್ಲ DCC ಅಧ್ಯಕ್ಷಗಳನ್ನ ಕರೆಸಿ ಡೆಲ್ಲಿಲಿ ಮೀಟಿಂಗ್ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಜನರಲ್ ಸೆಕ್ರೆಟರಿ ಅವರೆಲ್ಲ ಕೂತ್ಕೊಂಡು ನಮ್ಮನ್ನ ಕೆಳಗಡೆ ಕೊಂಡಿಸಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳನ್ನ ಪ್ರತ್ಯೇಕವಾಗಿ ಒಂದೊಂದು ಡಿವಿಷನ್ ಕರೆದು 300 ಜನ ಕರೆದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಮಾತಾಡಿದ್ದಾರೆ. ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗ್ಗಳು ಕಟ್ಟಬೇಕು, ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡಬೇಕು, ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಅದನ್ನು ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ. ಈಗ ನೋಡಿ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಲ್ಲಿದ್ದಾರೆ. ಇವರು ಅವರೇ ಹೋಗಿ ಒಂದು ಜಿಲ್ಲೆಗೆ ಅವ್ರಿಗೆ ಹಾಕಿದ್ದಾರೆ. ಅಲ್ಲಿ ಯಾರು ಮಾಡಬೇಕು, ಏನು ಮಾಡಬೇಕು ಅಂತ ಪ್ರತಿಯೊಂದು ಬ್ಲಾಕಲ್ಲೂ ಕೂಡ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟರಿ ಕೂಡ ಅವರೇ ಹೋಗಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಇಲ್ಲಿ ಕೆಲವು ಟೀಮ್ನ ಲೋಕಲ್ ಕಳಿಸ್ತಾ ಇದ್ದೀನಿ, ಎಲ್ಲ ಕಡೆ ಕಳಿಸ್ತಾ ಇದ್ದೀನಿ. ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ MLAಗೆ ಇನ್ನೊಂದು ಖಾಲಿ ಇರೋ ಕ್ಷೇತ್ರಕ್ಕೆ ಇನ್ಚಾರ್ಜ್ ಹಾಕಿದ್ದೀವಿ. ನಾವು ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮದು ಹೊಸ ಈಗೇನು ಮುಂದಕ್ಕೆ ಏನು ಎಲೆಕ್ಷನ್ ಮಾಡಬೇಕು ಅದನ್ನು ಆದಷ್ಟು ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತಾ ಇದ್ದೀವಿ. ಸೊ ಅವ್ರು ಬಂದಿರೋದು ಸಂಘಟನೆ ವಿಚಾರ. ಜೊತೆಗೆ ಏನಾದರೂ ಗ್ರೀವೆನ್ಸಸ್ ಇದ್ದು ಅಂದರೆ ಹೇಳಿ ಅಂತ ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಕೆಲವೊಂದು ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾರೆ. ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು. ಪಾರ್ಟಿ ಡಿಸಿಪ್ಲಿನ್ ಇಸ್ ಮಾಡಿ. ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ, ಡಿಸ್ಕಷನ್ ಇಲ್ಲ, ಏನಿಲ್ಲ. ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಥರದಲ್ಲಿ ಯಾರೂ ಇಲ್ಲ. ನಮಗೆ 2028 ಇಸ್ ಇಂಪಾರ್ಟೆಂಟ್ ಫಾರ್ ಇಕ್ಬಾಲ್ ಹುಸೇನ್ ಅವರು ತಾವು CM ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಹೇಳೋದು ಬೇಡ ನನಗೆ. ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ ಹೇಳೋದು ಅಷ್ಟೇ,
BC ಪಾಟೀಲ್ಗೂ ಹೇಳೋದಷ್ಟೇ, ಯಾರು ಪಾಟೀಲ್ಗೂ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ಇದನ್ನು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ ಕೈ ಬಲಪಡಿಸೋದು ಅಷ್ಟೇ. ಸರ್, ಅನುದಾನದ ವಿಚಾರದಲ್ಲಿ ಬಿ.ಆರ್. ಪಾಟೀಲ್ ಅವರು ಮತ್ತೆ ಬೇಸರ ವ್ಯಕ್ತ ಮಾಡ್ತಾರೆ ಸಿದ್ದರಾಮಯ್ಯ. ನೋಡ್ರಿ, ನಾವು 1,00,000 ಕೋಟಿ ರೂಪಾಯಿಯಷ್ಟು ನಾವು ವೆಲ್ಫೇರ್ ಸ್ಕೀಮ್ಗೆ ಕೊಡ್ತಾ ಇದ್ದೀವಿ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. 54,000 ಕೋಟಿ ರೂಪಾಯಿ ಇರಿಗೇಷನ್ ಹೋಗ್ತಾ ಇದೆ, ಇದಕ್ಕೆ ಗ್ಯಾರಂಟಿ ಹೋಗ್ತಾ ಇದೆ. 19,000 ಕೋಟಿ ರೂಪಾಯಿ ಪವರ್ಗೆ ಹೋಗ್ತಾ ಇದೆ. ಪವರ್ ರೈತರುಗಳಿಗೆ ಪವರ್ ಕೊಡ್ತಾ ಇದೆ. ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ ಬೇರೆ ಎಲ್ಲ ಕಡೆ ಸ್ಕೀಮ್ಗಳು ಒಟ್ಟು ಸೇರಿದ್ರೆ ಹೆಚ್ಚು ಕಮ್ಮಿ 1,00,000 ಕೋಟಿ ರೂಪಾಯಿಯಷ್ಟು ನಾವು ವೆಲ್ಫೇರ್ ಸ್ಕೀಮ್ಗೆ ಕಾರ್ಪೊರೇಷನ್ನಿಂದ ಹಿಡಿದು ಬೇರೆ ಎಲ್ಲ ಕಡೆನೂ ಕೂಡ ನಾವು ವೆಲ್ಫೇರ್ ಸ್ಕೀಮ್ಸ್ಗೆ ಜನರಿಗೆ ನಾವು ಸಹಾಯ ಮಾಡ್ತೇವೆ. ಅದು ಯಾರಿಗೆ? ಅದು ಜನರ ಅಭಿವೃದ್ಧಿಗಲ್ವಾ, ಕ್ಷೇತ್ರಕ್ಕೆ ಅಭಿವೃದ್ಧಿಗಲ್ವಾ? ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದೊಂದು ನಿಗಮಗಳಿದೆ. ಆ ನಿಗಮಗಳಲ್ಲಿ ಗಾಡಿ ತಗೊಳ್ತಾ ಇದ್ದೀವಿ, ಇದು ರೈತರಿಗೂ ಕೊಡ್ತಾ ಇದ್ದೀವಿ, ಮನೆಗಳು ದುಡ್ಡು ಕೊಡ್ತಾ ಇದ್ದೀವಿ, ಈ ಹೌಸಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಇದೆಲ್ಲ ವೆಲ್ಫೇರ್ ಸ್ಕೀಮ್ ಅಲ್ವಾ? 1,00,000 ಕೋಟಿ ರೂಪಾಯಿ, ಕಡಿಮೆ ಏನಿಲ್ಲ. ಅದು ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋಷ್ಟು ವೆಲ್ಫೇರ್ ಸ್ಕೀಮು ಈ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಮಾಲೂರು MLA ನಂಜೇಗೌಡರಿಗೆ ನೀವೇನ KMF ಅಧ್ಯಕ್ಷ ಸ್ಥಾನ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದೀರಂತಲ್ಲ ಸರ್, ನಿಜಾನ ಅವರೇ ಹೇಳಿದ್ದಾರೆ. ನಾನು ರಾಜಕಾರಣ, ಕೋಆಪರೇಷನ್ನೇ ಬೇರೆ, ಪೊಲಿಟಿಕಲ್ ಡೆವಲಪ್ಮೆಂಟೇ ಬೇರೆ, ಅದೆಲ್ಲ ನನಗೆ ಚರ್ಚೆ ಮಾಡಬಹುದು. ಸರ್ ಡಿ ಕೆ ಶಿವಕುಮಾರ್ ಸರ್ ಶಾಸಕರು ಪದೇ ಪದೇ One who said, many others have been saying. No, let anyone tell. I don't want any recommendation of any legislators or anything. My duty is to bring the party, keep the party alive, give more strength to the discipline of the party. Now time is over. Next we have to go concentrate with the local body elections on 28. That is my agenda. So let us make the party vibrate. Every assembly constituency should have one temple. That is my agenda on the eve of Mahatma Gandhiji. 100 offices, already about 80-90 are been on the pipeline. Still 10-15, then my leaders will come and lay the foundation. Apart from that, this is exercise not for a change. I am not for a change here. I am telling you, there is no groups in the Congress, there is only one group, it is the Congress group headed by Mallikarjun Kharge ji. Sir, did you speak to the MLA who has given I don't want any MLAs to speak. If any MLA speak more, my party high command will definitely take action on them. I don't want anyone to support me or shout at me. If any problem is there, let them come, we will discuss and sort out their problem. Sir, on a separate issue, sir.